ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ವೆಜ್ ಪ್ರಿಯರಂತೂ ಹೊಸ ಹೊಸ ರುಚಿಗಾಗಿ ಹುಡುಕಾಡ್ತಾ ಇರ್ತಾರೆ. ಹಾಗಿದ್ರೆ ಹುಡುಕಾಟ ಬಿಟ್ಬಿಟ್ಟು ಈ ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ಮನೇಲಿ ಟ್ರೈ ಮಾಡಿ ನೋಡಿ ಕಳೆದೋಗ್ತೀರಾ. ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ, ಬನ್ನಿ. ಮೊದಲಿಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಬೇಕು. ನಾನಿಲ್ಲಿ 3/4 kg ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿರೋ ಚಿಕನ್ ತಗೊಂಡಿದ್ದೀನಿ. ಈಗ ತಾನೇ ರೆಡಿ ಮಾಡಿರೋ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸಿ, ನಾನಿಲ್ಲಿ 3/4 ಇಂಚು ಶುಂಠಿ, 12 ಎಸಳು ಬೆಳ್ಳುಳ್ಳಿನ ಚೆನ್ನಾಗಿ ಕುಟಾಣಿಯಲ್ಲಿ ಕುಟ್ಟಿ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ಆದಷ್ಟು ಫ್ರೆಶ್ ಆಗಿ ಸೇರಿಸಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಅರಶಿನ, ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, 3 ಟೇಬಲ್ ಸ್ಪೂನಷ್ಟು ಮೊಸರು, ಅರ್ಧ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ಬಿಡಿ. ಈ ಥರ ಮಾಡೋದ್ರಿಂದ ಚಿಕನ್ ಜ್ಯೂಸಿ ಮತ್ತು ಟೆಂಡರ್ ಆಗಿರುತ್ತೆ. ಅರ್ಧ ಗಂಟೆ ಆಗಿದ್ದ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾಗಿದ್ದ ಅರ್ಧ ಟೀ ಸ್ಪೂನಷ್ಟು ಶಾಜೀರ ಸೇರಿಸಿ, 1 ಹಸಿಮೆಣಸಿನ್ಕಾಯಿ ಸೇರಿಸಿ 5 ಸೆಕೆಂಡ್ಸ್ ಫ್ರೈ ಮಾಡಿ. ಈಗ ಸಣ್ಣ ಕಟ್ ಮಾಡಿರೋ 2 ಈರುಳ್ಳಿ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಮೆತ್ತಗಾಗಿದ್ದೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಸೇರಿಸಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸಿ. ಐದು ನಿಮಿಷ ಆಗಿದೆ, ಮುಚ್ಚಳ ತೆಗೆದು ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಈಗ ಬೇಕಿರೋ ಮಸಾಲ ರೆಡಿ ಮಾಡೋಣ. ಚಿಕ್ಕ ಮಿಕ್ಸಿ ಜಾರಲ್ಲಿ 3 ಟೀ ಸ್ಪೂನಷ್ಟು ಧನಿಯಾ, 4 ಲವಂಗ, 2 ಏಲಕ್ಕಿ, 2 ಇಂಚು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 8 ಗೋಡಂಬಿ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಆದದಲ್ಲಿ ರುಬ್ಬಿ ತಗೊಳ್ಳಿ. ಈಗ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 60% ಚಿಕನ್ ಬೆಂದು ರೆಡಿ ಆಗಿದೆ. ಈಗ ರುಬ್ಬಿರೋ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಸೇರಿಸಿರೋ ಮಸಾಲ ಹಸಿ ಆಗಿರೋದ್ರಿಂದ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮಲ್ಲಿ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿ. 5 ನಿಮಿಷ ಆಗಿದ್ದು ಲಿಡ್ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಮಸಾಲ ರುಬ್ಬಿರೋ ಅದೇ ಜಾರಲ್ಲಿ ಅರ್ಧ ಜಾರಷ್ಟು ನೀರು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಗೋಡಂಬಿ ಸೇರಿಸಿ, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿ ಸೇರಿಸಿ ಒಂದ್ಸಲ ಲೈಟಾಗಿ ಮಿಕ್ಸ್ ಕೊಡಿ. ಈಗ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸಿ ಲೈಟಾಗಿ ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ. ಐದು ನಿಮಿಷ ಆಗಿದೆ, ಲಿಡ್ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಒಂದು ಮಿಕ್ಸ್ ಕೊಡಿ. ಈಗ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಇಷ್ಟೇ, ಸಿಂಪಲ್. ಟೈಮ್ ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ರೆಡಿ. ಪದೇ ಪದೇ ಮಾಡಿ ತಿನ್ಬೇಕನ್ನೋಷ್ಟು ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ಮನೆಯಲ್ಲ ಹೇಗೆ ಮಾಡೋದಂತ ನೋಡಿದ್ರಲ್ವಾ? ಇಷ್ಟ ಆಯ್ತಾ?
ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ DJ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.